ನಾನು ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಇರುತ್ತೆ. ಅದು ಅತಿ ಆದಾಗ ಒಂದಲ್ಲ ಒಂದು ದಿವಸ ಅದು ಸರ್ವನಾಶ ಆಗುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ಬರು ಯುದ್ಧ ಮಾಡಬೇಕಾದ್ರೆ ಅರ್ಜುನ ಬಿಟ್ಟಂಥ ಬಾಣಕ್ಕೆ ಕರ್ಣನ ರಥ ತುಂಬ ದೂರ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಕರ್ಣ ಬಿಟ್ಟಂಥ ಬಾಣಕ್ಕೆ ಅರ್ಜುನನ ರಥ ಕೇವಲ 7 ಅಡಿ ಮಾತ್ರ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನೋಡು ಅರ್ಜುನ, ಕರ್ಣ ಎಂತಹ ಪರಾಕ್ರಮಿ, ಅವನು ಎಷ್ಟು ಶಕ್ತಿಶಾಲಿ, ಅವನು ಬಿಟ್ಟಂಥ ಬಾಣಕ್ಕೆ ನಿನ್ನ ರಥ 7 ಅಡಿ ಹಿಂದಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾನೆ. ಹೊಗಳ್ತಾ ಇರ್ತಾನೆ ಕರ್ಣನನ್ನು. ಅದಕ್ಕೆ ಅರ್ಜುನನಿಗೆ ಹೊಟ್ಟೆ ಉರಿಯುತ್ತೆ. ಅಯ್ಯೋ, ನಾನು ಬಿಟ್ಟಂಥ ಬಾಣಕ್ಕೆ ಕರ್ಣನ ರಥ ತುಂಬ ದೂರ ಹಿಂದಕ್ಕೆ ಹೋಗ್ತಾ ಇದೆ, ಆದರೆ ನನ್ನನ್ನು ಹೊಗಳ್ತಾ ಇಲ್ವಲ್ಲ, ಅವರನ್ನು ಹೊಗಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನಿಗೆ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನಿನಗಿನ್ನೂ ಜ್ಞಾನೋದಯ ಆಗಿಲ್ಲ, ನಿನಗೆ ಬುದ್ಧಿ ಇಲ್ಲ, ನಿನ್ನ ರಥ ಯಾಕೆ 7 ಅಡಿ ಹೋಗ್ತಾ ಇದೆ ಅಂತ ಹೇಳಿದಾಗ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಿರೋದು ಕೃಷ್ಣ, ನಿನ್ನ ರಥದ ಮೇಲೆ ಹನುಮಂತನ ಬಾವುಟ ಇದೆ, ಅದರ ಜೊತೆಗೆ ನಾನು ನಿನಗೆ ಸಾರಥಿಯಾಗಿ ಕೂತಿದ್ದೀನಿ, ನಾವಿದ್ದರೂ ಕೂಡ ನಿನ್ನ ರಥ 7 ಅಡಿ ಹಿಂದಕ್ಕೆ ಹೋಗ್ತಾ ಇದೆ ಅಂದರೆ ನಾವು ಇಲ್ಲ ಅಂದಿದ್ರೆ ನಿನ್ನ ರಥ ಎಲ್ಲಿ ಹೋಗ್ತಾ ಇತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಂದರೆ ಅವರಿಗೆ ಹೇಳೋದು ಅರ್ಜುನನಿಗೆ, ನಿನಗಿಂತನೂ ಕೂಡ ಕರ್ಣ ತುಂಬ ಶಕ್ತಿಶಾಲಿ ಅಂತ ಹೇಳಿದಾಗ ಅರ್ಜುನನಲ್ಲಿ ಇದ್ದಂತಹ ನಾನತ್ವ ಕರಗಿ ಹೋಗುತ್ತೆ. ಹಾಗೆ ನಾವು ಕೂಡ ಜೀವನದಲ್ಲಿ ಏನಾದರೂ ಒಂದು ನಾನತ್ವಗಳನ್ನು ಇಟ್ಕೊಂಡಿರ್ತೀವಿ, ಅದನ್ನು ಹೆಚ್ಚು ಮಾಡಿಕೊಂಡಾಗ ಒಂದಲ್ಲ ಒಂದು ದಿವಸ ಸರ್ವನಾಶ ಆಗೋದು ಸತ್ಯ.